ಮೇಜರ್ಲಿ ನಾನಿರೋದು ಟೀ ಇಂಡಸ್ಟ್ರಿ, ಮಸಾಲಾ ಟೀ, ಲೆಮನ್ ಟೀ, ಜಿಂಜರ್ ಟೀ, ಈ ಥರ ತುಂಬ ವೆರೈಟೀಸ್ ಇದೆ. ಮತ್ತು ಕ್ವಿಕ್ ಬೈಟ್ ಸಿಗುತ್ತೆ. ಡಿಮ್ಯಾಂಡ್ ಎಲ್ಲಿ ಜಾಸ್ತಿ ಇದೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ನ ಚೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಾಟ್ಫುಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ಇನ್ ಟು ದಿಸ್ ಪರ್ಟಿಕ್ಯುಲರ್ಲಿ ಟೀ ಆ್ಯಂಡ್ ಬೆವರೇಜಸ್ ಇಂಡಸ್ಟ್ರಿ. ಈ ಬಿಸ್ನೆಸ್ ಅಲ್ಲಿ ಬಂಡವಾಳ ಅನ್ನೋದು ಡಿಪೆಂಡ್ ಅಪಾನ್ ಲೊಕೇಶನ್ ಮೇಲೆ ಹೋಗುತ್ತೆ. ಸೊ ಪ್ಲೇಸಿಗೆ ರೆಂಟ್ ಬೇಕು, ಸೊ ಈ ತರ ರೆಂಟ್ ಅಂಡ್ ಅಡ್ವಾನ್ಸ್ ಇದು ಮ್ಯಾಟ್ರ್ ಆಗುತ್ತೆ. 10 to 11 lakhs ವರೆಗೂ ಬಂಡವಾಳ ಹಿಡಿಯುತ್ತೆ. ಡೀಪ್ ಫ್ರೀಸರ್ ಆಗಿರ್ಬೋದು, ಟೀ ಬಾಯ್ಲರ್ಸ್ ಆಗಿರ್ಬೋದು, ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಜ್ಯೂಸರ್ಸ್ ಆಗಿರ್ಬೋದು, ಮತ್ತೆ ರಾ ಮೆಟೀರಿಯಲ್ಸ್ ಮತ್ತೆ ವೆಸಲ್ಸ್, ಇದ್ರ ಮೇಲೆ ಜಾಸ್ತಿ ಬಂಡವಾಳ ಡಿಪೆಂಡ್ ಆಗುತ್ತೆ. 45 to 50% ಅಥವಾ 45 to 60% is the overall margin. ಇದು ಪಾನೀಯಗಳಿಗೆ ಸಂಬಂಧಿಸಿರುವ ಉದ್ಯಮ. ಬಾಯಾರಿಕೆಯನ್ನ ನೀಗಿಸುವ ಐಟಂಗಳು ಸಿಗುವ ಬಿಸ್ನೆಸ್. ಬೆಳಿಗ್ಗೆ ಇರಲಿ ಸಂಜೆ ಇರಲಿ ಈ ಫುಡ್ ಐಟಂಗಳಿಗೆ ಬೇಡಿಕೆ ಕಡಿಮೆ ಆಗೋದಿಲ್ಲ. ಆರಾಮಾಗಿ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋರು ಈ ಶಾಪ್ಗಳತ್ತ ಹುಡುಕಿಕೊಂಡು ಬರುತ್ತಾರೆ. ಸಾಕಷ್ಟು ವೆರೈಟಿಗಳಲ್ಲಿ ಸಿಗುವ ತನ್ನ ಟೇಸ್ಟ್ಗಳ ಮೂಲಕ ಗ್ರಾಹಕರನ್ನ ಸೆಳೆಯುತ್ತದೆ. ಅದುವೇ ಕೆಫೆ ಬಿಸ್ನೆಸ್. ಪಾನೀಯಗಳ ರುಚಿಗೆ ಮನಸೋಲದವರೇ ಇಲ್ಲ. ಕಾಫಿ, ಟೀಯಿಂದ ಹಿಡಿದು ವಿಭಿನ್ನ ಬಗೆಯ ರುಚಿಯಲ್ಲಿ ಸಿಗುತ್ತವೆ ಬ್ಯೂವರೇಜ್ಗಳು. ಮುಂಜಾನೆ ಇರಲಿ ಸಂಜೆಯ ಸಮಯವೇ ಇರಲಿ ಎಲ್ಲಾ ಸಮಯಕ್ಕೂ ಪಾನೀಯಗಳಿಗೆ ಬೇಡಿಕೆ ಇರುತ್ತದೆ. ಜನರ ನಾಲಿಗೆಯ ರುಚಿಯನ್ನ ಸದಾ ಆಸ್ವಾದಿಸಿರುತ್ತದೆ ಈ ಐಟಂಗಳು. ಹೀಗಾಗಿ ಪಾನೀಯಗಳಿಗೆ ಸದಾ ಬೇಡಿಕೆ ಇರುತ್ತದೆ. ಪಾನೀಯಗಳಿಗೆ ಸಂಬಂಧಿಸಿದ ಯಾವುದೇ ಉದ್ಯಮವನ್ನ ಆರಂಭಿಸಿದ್ರೂ ಅದು ನಿಮ್ಮ ಕೈ ಹಿಡಿಯುತ್ತದೆ. ಟೀ, ಕಾಫಿ, ಜ್ಯೂಸ್ ಹೀಗೆ ಬ್ಯೂವರೇಜ್ಗೆ ಸಂಬಂಧಿಸಿರುವ ಕೆಫೆ ಉದ್ಯಮವನ್ನು ಆರಂಭಿಸಿ ಯಶಸ್ಸು ಪಡೆಯೋದು ಹೇಗೆ ಅನ್ನೋದನ್ನ ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ನಮ್ಗೆಲ್ಲ ಫುಡ್ಗಳ ಬಗ್ಗೆ ಸದಾ ಮೋಹವಿರುತ್ತೆ. ಕೆಲವೊಮ್ಮೆ ಹಸಿವಿನ ಕಾರಣಕ್ಕೆ ತಿನ್ನೋದಕ್ಕೆ ಹೋದ್ರೆ, ಇನ್ನು ಕೆಲವೊಮ್ಮೆ ನಮಗೆ ಆತ್ಮೀಯರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವ ಕಾರಣಕ್ಕೆ ಜ್ಯೂಸ್, ಸ್ನಾಕ್ಸ್ಗಳ ಟೇಸ್ಟ್ಗಳನ್ನ ಸವಿಯೋದಕ್ಕೆ ಹೋಗ್ತೀವಿ. ಫುಡ್ ಐಟಂಗಳನ್ನ ತಿನ್ನೋದನ್ನ ನೆಚ್ಚಿಕೊಳ್ಳುವ ನಾವು ಆ ಐಟಂಗಳು ನಾರ್ಮಲ್ ಆಗಿದ್ರೆ ತಿನ್ನೋದು ಕೊಂಚ ಕಮ್ಮಿ. ತಿನ್ನುವ ಪ್ರತಿ ಪದಾರ್ಥಗಳಲ್ಲಿಯೂ ವೆರೈಟಿಗಳನ್ನ ನೋಡ್ತೀವಿ. ಅದರಲ್ಲೂ ಟೀ, ಕಾಫಿ ಹಾಗೂ ಬೆವರೇಜ್ಗಳ ವಿಚಾರಕ್ಕೆ ಬಂದ್ರಂತೂ ರುಚಿಗಳಲ್ಲಿ ಸಾಕಷ್ಟು ನವೀನತೆಗಳ ಹುಡುಕ್ತೀವಿ. ಹಾಗಾಗಿ ಟೀ, ಕಾಫಿ, ಪಾನೀಯಗಳಿಗೆ ಸಂಬಂಧಿಸಿರುವ ಆಹಾರ ಕ್ಷೇತ್ರ ಸಾಕಷ್ಟು ಮುಂದುವರೆದಿದೆ. ರುಚಿಯ ಜೊತೆಗೆ ತಯಾರಾಗುವ ಆಹಾರದಲ್ಲಿ ಹೊಸ ಹೊಸ ಎಕ್ಸ್ಪರಿಮೆಂಟ್ಗಳನ್ನ ಮಾಡುತ್ತಾ ಹೋದ್ರೆ ಉದ್ದಿಮೆದಾರರ ಕೈ ಹಿಡಿಯುತ್ತೆ. ಗ್ರಾಹಕರ ನಾಲಿಗೆ ರುಚಿಗೆ ಹೊಸತನದ ಸ್ಪರ್ಶ ನೀಡುವ ಬಿಸ್ನೆಸ್ ಇದು. ಇನ್ನು ಬೆವರೇಜ್ ಐಟಂಗಳ ಸಿಗುವ ಶಾಪ್ಗಳಲ್ಲಿ ಕಸ್ಟಮರ್ಸ್ಗಳನ್ನ ಸೆಳೆಯುವ ಕಾರಣಕ್ಕೆ ಸ್ನಾಕ್ಸ್ಗಳು ಕೂಡ ಸಿಗುವಂತಿದ್ರೆ ಆ ಉದ್ಯಮ ಜನರನ್ನ ಸುಲಭವಾಗಿ ಆಕರ್ಷಿಸುತ್ತೆ. ಗ್ರಾಹಕರ ಮನದಿಂಗಿತ ಈ ಕಾಲದ ಫುಡ್ ಇಂಡಸ್ಟ್ರಿಯ ಬೆಳವಣಿಗೆ ಇವೆಲ್ಲವನ್ನ ಅರಿತುಕೊಂಡು ಇಂದು ಸಾಕಷ್ಟು ಮಂದಿ ಈ ಉದ್ಯಮದತ್ತ ವಾಲುತ್ತಿದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಈ ಉದ್ಯಮ ಕ್ಷೇತ್ರ ತನ್ನ ವ್ಯಾಪ್ತಿ, ಮಾರುಕಟ್ಟೆಯನ್ನ ವಿಸ್ತರಿಸಿಕೊಂಡು ಬೆಳೆದಿದೆ. ಜಾಗತಿಕವಾಗಿ ಕೆಫೆ ಉದ್ಯಮದ ಮಾರುಕಟ್ಟೆ 420 ಶತಕೋಟಿಗಳಷ್ಟಿದೆ. ಇನ್ನು ದೇಶದಲ್ಲಿ ಕೆಫೆ ಕ್ಷೇತ್ರ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. 2021-24 ಅವಧಿಯಲ್ಲಿ ಭಾರತದಲ್ಲಿ ಕೆಫೆ ಉದ್ಯಮ 12ರಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ. ದಕ್ಷಿಣ ಕೊರಿಯಾದಲ್ಲಿ ಅತಿ ಹೆಚ್ಚಿನ ಕೆಫೆ ಶಾಪ್ಗಳಿವೆ. ಭಾರತದಲ್ಲಿ 6200 ಕೆಫೆ ಶಾಪ್ಗಳಿವೆ. ಹೊಸದಾಗಿ ಶಾಪ್ ಆರಂಭಿಸುತ್ತಿರುವವರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 3500 ಕೆಫೆಗಳು ಪ್ರಾರಂಭಗೊಂಡಿವೆ. ಇಂತಹ ಬಹುಬೇಡಿಕೆ ಇರುವ ಬಿಸ್ನೆಸ್ ಅನ್ನ ಪಾಲುದಾರಿಕೆಯಿಂದ ಆರಂಭಿಸಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಸುರೇಶ್ ನಾರಾಯಣ್.
ಉತ್ಸಾಹಿ ಯುವಕರ ತಂಡವೊಂದು ಸ್ವ ಉದ್ಯೋಗದ ಕನಸಿನಿಂದ ಹಾಫ್ ಟೀ ಎನ್ನುವ ಕೆಫೆಯನ್ನ ಆರಂಭಿಸಿದ್ದಾರೆ. 3 ಯುವಕರು ಇಂಜಿನಿಯರಿಂಗ್ ಪದವೀಧರರು. ಕಳೆದ 3 ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಉದ್ಯಮ ನಡೆಸ್ತಾ ಇದ್ದಾರೆ. ಸುರೇಶ್ ನಾರಾಯಣ್, ಹನುಮಂತ ಜಿಸಿ, ಚಂದನ್ ಪಟೇಲ್ 3 ಯುವಕರು ಹಾಫ್ ಟೀ ಎನ್ನುವ ಕೆಫೆ ಬಿಸಿನೆಸ್ ನಡೆಸ್ತಾ ಇದ್ದಾರೆ. ಇಲ್ಲಿ ಟೀ, ಕಾಫಿ ಸಹಿತ 120ಕ್ಕೂ ಹೆಚ್ಚಿನ ಪಾನೀಯಗಳು ಸಿಗುತ್ತೆ. ಜೊತೆಗೆ ಸ್ನಾಕ್ಸ್ಗಳು ಕೂಡ ಸಿಗುತ್ತೆ. ಇನ್ನು ಇವರ ಶಾಪ್ನಲ್ಲಿ ತಯಾರಾಗುವ ಕೆಲ ಫುಡ್ ಐಟಂಗಳನ್ನ ಹೊಸ ಪ್ರಯೋಗಗಳ ಮೂಲಕ ಇಲ್ಲಿ ಪಾಪ್ಯುಲರ್ ಮಾಡಲಾಗಿದೆ. ಹಾಗಿದ್ರೆ ಈ ಹಾಫ್ ಟೀ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಸರ್, ಹಾಫ್ ಟೀ ಇಸ್ ಅ ಕನ್ನಡಿಗರದು ಒಂದು ಬ್ರ್ಯಾಂಡ್. ಸೊ ಈ ಹಾಫ್ ಟೀ ಅಂಡರ್ ಅಲ್ಲಿ ನಿಮಗೆ 100+ ವೆರೈಟೀಸ್ ಹೆಲ್ದಿ ಬೆವರೇಜಸ್ ಇನ್ಕ್ಲೂಡಿಂಗ್ ಟೀ, ಕಾಫಿ ಅಂಡ್ ಅದರ್ ಬೆವರೇಜಸ್ ಅಂಡ್ ಹೆಲ್ದಿ ಸ್ನಾಕ್ಸ್ ಸಿಗೋವಂತ ಒಂದು ಜಾಗ. 2019ರಲ್ಲಿ ಪ್ರಾರಂಭಗೊಂಡ ಹಾಫ್ ಟೀ ಕೆಫೆಯಿಂದ ಇಂದು ರಾಜ್ಯದ ನಾನಾ ಭಾಗಗಳಲ್ಲಿ ಫ್ರಾಂಚೈಸಿ ಹಾಗೂ ಔಟ್ಲೆಟ್ಗಳನ್ನ ಹೊಂದಿದೆ. ಬೆಂಗಳೂರು, ದಾವಣಗೆರೆ, ಶಿಗ್ಗಾವಿ, ಹಾವೇರಿ, ರಾಣೆಬೆನ್ನೂರಿನಲ್ಲಿ ಶಾಖೆಯನ್ನ ಫ್ರಾಂಚೈಸಿಗಳನ್ನ ಹೊಂದಿದೆ. ಸೊ ಟೀ ಇಂಡಸ್ಟ್ರಿ ಅಂದರೆ ಮೇಜರ್ಲಿ ಟೀ ಆ್ಯಂಡ್ ಕಾಫಿ ಮತ್ತು ಹೆಲ್ದಿ ಸ್ನ್ಯಾಕ್ಸ್, ಈ ಕ್ವಿಕ್ ಬೈಟ್ ರೆಸ್ಟೋರೆಂಟ್ಸ್, ಈ ಕಾನ್ಸೆಪ್ಟಲ್ಲಿ ನಮ್ಮದೊಂದು ಮೇಜರ್ಲಿ ಬಿಸ್ನೆಸ್ನ ನಾವು ರೂಪಿಸ್ಕೊಂಡಿದ್ದೀವಿ. ಅಪಾರ್ಟ್ ಫ್ರಮ್ ವಾಟರ್, ಒಂದು ಬ್ಯೂರೇಜ್ನ ಜಾಸ್ತಿ ಜನ ಕನ್ಸ್ಯೂಮ್ ಮಾಡೋದು ಅಂತ ಒಂದು ರಿಸರ್ಚ್ ಅಥವಾ ಸರ್ವೆನ ನಾವು ಓದಿದ್ರೆ ಅದು ಟೀ ಆ್ಯಂಡ್ ಕಾಫಿ ಮೊದಲನೇಗೆ ಬರುತ್ತೆ. ಸೊ ಟೀ ಆ್ಯಂಡ್ ಕಾಫಿ ಮೋಸ್ಟ್ ಪೀಪಲ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿರುವಂಥ ಪ್ರಾಬ್ಲಮ್ಸ್ ಏನು ಜನ ಫೇಸ್ ಮಾಡ್ತಿದ್ದಾರೆ, ವೈ ದೇ ಆರ್ ನಾಟ್ ಗೆಟಿಂಗ್ ಅ ಗುಡ್ ಕ್ವಾಲಿಟಿ ಆಫ್ ಟೀ ಆ್ಯಂಡ್ ಕಾಫಿ ಆ್ಯಂಡ್ ಅದರ್ ಬೆವರೇಜಸ್ ಅಂತ ಬಂದಾಗ, ಸೊ ಈ ಟೀ ಆ್ಯಂಡ್ ಕಾಫಿ ಮತ್ತು ಅದರ್ ಬೆವರೇಜಸಲ್ಲಿ ನಾವು ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಪುಷ್ ಮಾಡಿ, ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ನ ಪ್ರೊಕ್ಯೂರ್ ಮಾಡಿ ಡೆವಲಪ್ ಮಾಡಿ ಅದನ್ನು ವೈಡ್ ರೇಂಜ್ ಆಫ್ ಪೀಪಲ್ಗೆ ನಾವು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮೇಜರ್ಲಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಗ್ಗೆ ವರ್ಕ್ ಮಾಡಿದ್ವಿ. ಬೆಳಿಗ್ಗೆ ಇರಲಿ ಸಂಜೆ ಇರಲಿ ಕಾಫಿ ಕೆಫೆಗಳು ಗ್ರಾಹಕರನ್ನ ಆಕರ್ಷಿಸುತ್ತಿರುತ್ತೆ. ನಿತ್ಯದ ಎಲ್ಲಾ ಸಮಯದಲ್ಲಿಯೂ ಜನರನ್ನ ತನ್ನತ್ತ ಸೆಳೆಯುವ ವಿಶಿಷ್ಟ ಗುಣವನ್ನ ಹೊಂದಿರುವ ಉದ್ಯಮ ಇದು. ಎಷ್ಟು ಬಂಡವಾಳದಿಂದ ಆರಂಭಿಸಬಹುದು ಕೆಫೆ? ಕೆಫೆ ಉದ್ಯಮವನ್ನ ಪ್ರಾರಂಭಿಸೋದಕ್ಕೆ ನಿಮ್ಗೆ ಕೊಂಚ ಅಧಿಕ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಯಾಕಂದ್ರೆ ಈ ಬಿಸ್ನೆಸ್ ತನ್ನ ರುಚಿಯಿಂದ ಮಾತ್ರ ಗ್ರಾಹಕರನ್ನ ಆಕರ್ಷಿಸೋದಿಲ್ಲ, ಬದಲಾಗಿ ನೋಡೋದಕ್ಕೆ ಆಕರ್ಷಕವಾಗಿದ್ದಾಗ ಇನ್ನೂ ಹೆಚ್ಚಾಗಿ ಗ್ರಾಹಕರನ್ನ ಸೆಳೆಯುತ್ತೆ. ನೀವು ಫ್ರಾಂಚೈಸಿಗಳನ್ನ ಹೊಂದಿ ಈ ಉದ್ಯಮವನ್ನ ಆರಂಭಿಸ್ತೀರಿ ಅಂತಾದ್ರೆ 10 ರಿಂದ 12 ಲಕ್ಷದ ತನಕ ಬಂಡವಾಳ ಬೇಕು. ಇಲ್ಲ ಅಂತಾದ್ರೆ 8 ಲಕ್ಷದ ತನಕ ಬಂಡವಾಳದ ಅಗತ್ಯವಿರುತ್ತೆ ಈ ಬಿಸ್ನೆಸ್ಗೆ. ಅಪಾನ್ ಲೊಕೇಶನ್ ಮೇಲೆ ಹೋಗುತ್ತೆ. ಸೊ ಈ ಪರ್ಟಿಕ್ಯುಲರ್ಲಿ ಕೆಫೆ ಸೆಟಪ್ ಮಾಡಬೇಕು ಅಂತ ಬಂದಾಗ ನಮಗೆ ಮೇಜರ್ ಥಿಂಗ್ ಮನಸ್ಸಲ್ಲಿ ಅಥವಾ ನಾವು ಹೊರಗಡೆ ನೋಡಿದಾಗ ಬೇಕಾಗೋದು ಆ ಪರ್ಟಿಕ್ಯುಲರ್ ಪ್ಲೇಸ್ ತುಂಬ ಚೆನ್ನಾಗಿರಬೇಕು. ಸೊ ಆ ಪ್ಲೇಸ್ ತುಂಬ ಚೆನ್ನಾಗಿರೋ ಆ ಪ್ಲೇಸ್ನ ಹುಡ್ಕೊಂಡು ಆ ಪ್ಲೇಸಿಗೆ ರೆಂಟ್ ಬೇಕು. ಸೊ ಈ ಥರ ರೆಂಟ್ ಆ್ಯಂಡ್ ಅಡ್ವಾನ್ಸ್ ಇದು ಮ್ಯಾಟ್ರ್ ಆಗುತ್ತೆ. ಬೇಸ್ಡ್ ಆನ್ ಲೊಕೇಶನ್ ಯಾವಾಗಲೂ ಬಂಡವಾಳ ವೇರಿ ಆಗ್ತಾ ಇರುತ್ತೆ. ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್. ನಿಮಗೆ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಪ್ರಾಡಕ್ಟ್ ಬೇಕಾಗುತ್ತೆ, ಮತ್ತು ಟ್ರೈನ್ಡ್ ಎಂಪ್ಲಾಯೀಸ್ ಬೇಕಾಗುತ್ತೆ. ಬಂಡವಾಳ ನಿಮಗೆ ಟು ಬಿ ಫ್ರ್ಯಾಂಕ್ ಮಿನಿಮಮ್ ಒಂದು ಆವ್ರೇಜ್ ಆಗಿ ಒಂದು ಗುಡ್ ಆಂಬಿಯನ್ಸ್ ಇಟ್ಕೊಂಡು ಒಂದು ಸೀಟಿಂಗ್ ಕೆಫೆ ಸೆಟಪ್ ಮಾಡಬೇಕು ಅಂದರೆ 10 to 11 lakhsವರೆಗೂ ಬಂಡವಾಳ ಹಿಡಿಯುತ್ತೆ. ನಾರ್ಮಲ್ ಫ್ರಾಂಚೈಸಿ ಬಿಟ್ಟು ನೀವು ಒಂದು ಟೀ ರೂಮ್ನ ಸೆಟಪ್ ಮಾಡಬೇಕು ಅಂತ ಅಂದರೆ ನಿಮಗೆ ಮಿನಿಮಮ್ 8 lakhsವರೆಗೂನಾದರೂ ಬೇಕಾಗುತ್ತೆ. ಸೊ ಜನರಲಿ ಒಂದು ಗುಡ್ ಆಂಬಿಯನ್ಸ್ ಇರೋವಂಥ ಒಂದು ಸೀಟಿಂಗ್ ಕೆಫೆ ಮಾಡಬೇಕಂದ್ರೆ ನಿಮಗೆ ಒಂದು 8 ಲಕ್ಷವರೆಗೂ ಮಿನಿಮಮ್ ಆಗಿ ಖರ್ಚಾಗುತ್ತೆ. ಸೊ ಅದರಲ್ಲಿ 8 ಲಕ್ಷ ನಾವು ತೊಗೊಂಡು ಏನೇನಕ್ಕೆ ಖರ್ಚಾಗುತ್ತೆ ಅಂತ ಡಿವೈಡ್ ಮಾಡ್ತಾ ಹೋದರೆ ರಾ ಮೆಟೀರಿಯಲ್ಸ್ ನಿಮಗೆ ಟೀ ಮತ್ತು ಕಾಫಿ ಈ ಥರ ಪ್ರಾಡಕ್ಟ್ಸಿಗೆ ಒಂದು 20% ಅಮೌಂಟ್ ಖರ್ಚಾಗುತ್ತೆ. ದೆನ್ ಅದಾದಮೇಲೆ ನೀವು ಬರೀ ಟೀ ಕಾಫಿ ಅಷ್ಟೇ ಮಾಡೋದಿಲ್ಲ, ನಾನು ಸ್ನ್ಯಾಕ್ಸ್ ಮಾಡ್ತೀನಿ, ಈ ಥರ ಮಾಡಿದ್ರೆ ಅದಕ್ಕೆ ಬೇಕಾದಂಥ ಕೆಲವೊಂದು ಆಕ್ಸರೀಸ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಲೈಕ್ ನಿಮಗೆ ಒಂದು ಫ್ರಿಡ್ಜ್ ಬೇಕಾಗ್ಬೋದು, ಒಂದು ಇಂಡಕ್ಷನ್ ಸ್ಟವ್ ಬೇಕಾಗ್ಬೋದು, ಓವನ್ ಬೇಕಾಗ್ಬೋದು, ಜ್ಯೂಸರ್ ಬೇಕಾಗ್ಬೋದು. ಸೊ ಈ ಥರ ಇದಕ್ಕೆ ಒಂದು ಎಗೈನ್ ಒಂದು 20-25% ಒಂದು ಅಪ್ ಟು ಲೈಕ್ ಒಂದು 1 ಲಕ್ಷವರೆಗೂ ಖರ್ಚಾಗುತ್ತೆ. ಮತ್ತು ಮೇಜರ್ ನಮಗೆ ಅಮೌಂಟ್ ಎಲ್ಲಿ ಖರ್ಚಾಗುತ್ತೆ ಅಂದರೆ ಒಂದು ಕೆಫೆ ಕಂಪ್ಲೀಟ್ ಓವರ್ ಆಲ್ ಸೆಟಪ್ ಇನ್ಕ್ಲೂಡಿಂಗ್ ನಿಮ್ಗೊಂದು ಇಂಟೀರಿಯರ್ ಹೇಗೆ ಬರಬೇಕು ಮತ್ತು ಎಕ್ಸ್ಟೀರಿಯರ್ ಆ ಜಾಗನ ಹೇಗೆ ಸೆಟಪ್ ಮಾಡ್ಕೊಬೇಕು, ಅದಕ್ಕೆ ಒಂದು 4 ರಿಂದ 5 ಲಕ್ಷವರೆಗೂ ನಿಮಗೆ ಖರ್ಚಾಗುತ್ತೆ. ಸೊ ಈ ಥರ ನಾವು ಓವರ್ ಆಲ್ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಮಿನಿಮಮ್ ಅಂದರೂ ನಿಮಗೆ ಒಂದು 8 ಲಕ್ಷದವರೆಗೂ ಒಂದು ಕೆಫೆನ ಸೆಟಪ್ ಮಾಡೋದಕ್ಕೆ ಖರ್ಚಾಗುತ್ತೆ. ಯಾವುದೇ ಒಂದು ಉದ್ಯಮವನ್ನ ಆರಂಭಿಸಬೇಕು ಅಂತ ತಕ್ಷಣಕ್ಕೆ ಆರಂಭಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಬಿಸ್ನೆಸ್ ಆರಂಭಿಸೋದಕ್ಕೆ ಕೆಲ ಅನುಮತಿಗಳನ್ನ ಪಡೆದುಕೊಳ್ಬೇಕಾಗತ್ತೆ. ಫುಡ್ ಲೈಸೆನ್ಸ್, GST ಅನುಮತಿಯ ಅಗತ್ಯವಿದೆ ಕೆಫೆ ಉದ್ಯಮಕ್ಕೆ.
ವಿಶಾಲ ಜಾಗದಲ್ಲಿ ಆರಂಭಿಸಿ ಈ ಉದ್ಯಮವನ್ನ. ಗ್ರಾಹಕರನ್ನ ಆಕರ್ಷಿಸುವಂತಿರಲಿ ನಿಮ್ಮ ಸ್ಥಳ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಯಾವ ಜಾಗದಲ್ಲಿ ನೀವು ಉದ್ಯಮ ಪ್ರಾರಂಭಿಸ್ತೀರಿ ಅನ್ನುವ ಅಂಶ ಮುಖ್ಯವಾಗುತ್ತೆ. ಕೆಫೆ ಉದ್ಯಮವನ್ನ ಆರಂಭಿಸುವಾಗ ನೀವು ಸ್ವಲ್ಪ ವಿಶಾಲ ಜಾಗದಲ್ಲಿ ಆರಂಭಿಸಬೇಕು. 200 ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿ ಕೆಫೆ ತೆರೆದ್ರೆ ಉತ್ತಮ. ಜೊತೆಗೆ ನಿಮ್ಮ ಶಾಪ್ ಯಾವ ಜಾಗದಲ್ಲಿ ತೆರಬೇಕು ಅನ್ನುವ ಜಾಣ್ಮೆ ನಿಮಗಿರಬೇಕು. ಜನಸಂಚಾರವಿರುವ, ಜನರನ್ನ ಆಕರ್ಷಿಸುವ ನಗರದ ಹೃದಯ ಭಾಗದಲ್ಲಿ ಈ ಬಿಸ್ನೆಸ್ ಆರಂಭಿಸಿದ್ರೆ ಹೆಚ್ಚಿನ ಗ್ರಾಹಕರನ್ನ ಆಕರ್ಷಿಸಬಹುದು. ಕಿಚನ್ ಅಲ್ಲಿ ಕೆಲವೊಂದು ಆಕ್ಸರೀಸ್ನ ಅಲ್ಲಿ ನಾವು ಇಡಬೇಕಾಗತ್ತೆ, ಪ್ರಿಪ್ರೇಷನ್ನ ಮಾಡಬೇಕಾಗತ್ತೆ. ಆದ್ರಿಂದ ಸೊ ಮಿನಿಮಮ್ 200 ಸ್ಕ್ವೇರ್ ಫೀಟ್ ಒಂದು ಕೆಫೆ ಸೆಟಪ್ಗೆ ಬೇಕೇ ಬೇಕಾಗುತ್ತೆ. ದಟ್ ಈಸ್ ಮಿನಿಮಮ್. ಆ್ಯಂಡ್ ಅಗೈನ್ ಇಟ್ ಗೋಸ್ ಅಪ್ ಟು ಲೈಕ್ ಮಿನಿಮಮ್ 1500 ಸ್ಕ್ವೇರ್ ಫೀಟ್ವರೆಗೂ ಮಾಡ್ಬೋದು. ಸೊ ಈ ಮೇಜರ್ಲಿ ಕೆಫೆ ಬಿಸ್ನೆಸ್ಗೆ ದ ಫಸ್ಟ್ ಫಾರ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗೋದು ಅಂದರೆ ದ ಪ್ಲೇಸ್. ಯಾವ ಪ್ಲೇಸಲ್ಲಿ ನಾವು ಕೆಫೆನ ಸೆಟಪ್ ಮಾಡ್ತೀವಿ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಏನು ಪ್ರಾಡಕ್ಟ್ನ ಆಫರ್ ಮಾಡ್ತೀರಾ, ಯಾವ ರೀತಿ ಸರ್ವ್ ಮಾಡ್ತೀರಾ, ಎಷ್ಟು ಕ್ವಾಲಿಟಿ ಥಿಂಗ್ಸ್ನ ಕೊಡ್ತೀರಾ, ಅದ್ರ ಜೊತೆಗೇ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ ಏನಂದರೆ ಆ ಕೆಫೆ ಮಾಡೋವಂಥ ಜಾಗ, ಅಲ್ಲಿನ ಜನಕ್ಕೆ ಏನು ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಪ್ಲೇಸ್ ವಿ ಹ್ಯಾವ್ ಅ ಸರ್ಟನ್ ಪ್ಯಾರಾಮೀಟರ್ಸ್. ಕೆಲವೊಂದು ಗೈಡ್ಲೈನ್ಸ್ನ ನಾವು ಫಾಲೋ ಮಾಡ್ತೀವಿ. ಇಟ್ ಹ್ಯಾಸ್ ಟು ಬಿ ಮಿನಿಮಮ್ ಫುಟ್ಫಾಲ್, ಅಂದರೆ ಎಷ್ಟು ಜನ ಆ ರೋಡಲ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಓಡಾಡ್ತಾರೆ. ಸೊ ಆ ಪ್ಲೇಸಸ್ಸಲ್ಲಿ ತೊಗೊಂಡು 20% ಕನ್ವರ್ಷನ್ ರೇಟ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಮತ್ತು ಸುತ್ತಮುತ್ತ ಯಾವುದೇ ಪಾರ್ಕ್ ಇರಬೇಕಾಗಿರೋಂಥ ಜಾಗ, ಹಾಸ್ಪಿಟಲ್ಸ್, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಆದ ಆಫೀಸ್ಗಳು, ಈ ಥರದನ್ನು ನಾವು ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಅಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಕ್ಯಾನ್ ಕಮ್ ದೇರ್ ಆ್ಯಂಡ್ ಹ್ಯಾಂಗ್ ಔಟ್. ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಅವ್ರದ್ದು ಇಷ್ಟವಾಗಿರೋ ಬೆವರೇಜಸ್ನ, ಸ್ನ್ಯಾಕ್ಸ್ನ ದೇ ಕ್ಯಾನ್ ಹ್ಯಾವ್ ಅನ್ನೋ ಥರ. ಉದ್ಯಮ ಕ್ಷೇತ್ರದಲ್ಲಿ ಹೊಸದಾದ ಮೈಲುಗಲ್ಲುಗಳನ್ನು ಸಾಧಿಸುತ್ತಿದೆ ಈ ಕ್ಷೇತ್ರ. ಈ ಉದ್ಯಮಕ್ಕೆ ರಿಸ್ಕ್ ಕಡಿಮೆ, ಆದರೆ ಗ್ರಾಹಕರಿಗೆ ನೀಡುವ ಪಾನೀಯಗಳಲ್ಲಿ ನಿಮ್ಮದೇ ಆದ ಕ್ರಿಯಾಶೀಲತೆಯನ್ನ ಕೊಂಚ ಜಾಸ್ತಿನೇ ಬಳಸಬೇಕು. ವಿವಿಧ ಟೇಸ್ಟ್ ವೆರೈಟಿಗಳಲ್ಲಿ ದೊರೆಯುವ ಬೆವರೇಜ್ ಐಟಂಗಳು ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆಗೊಳ್ತಾ ಇದೆ. ಕಲರ್ ಆಡ್, ಆರ್ಟಿಫಿಷಿಯಲ್ ಮಿಕ್ಸಿಂಗ್, ಅಡಲ್ಟ್ರೇಷನ್ಗಳ ರೂಪದಲ್ಲಿ ಕಾಫಿಗಳು ಬಂದು ಬಿಟ್ಟಿವೆ. ಹಾಗಾಗಿ ಈ ಬಿಸ್ನೆಸ್ನಲ್ಲಿ ನಿಮ್ಮದೇಯಾದ ಹೊಸತನವನ್ನ ನೀಡಿದ್ರೆ ಗ್ರಾಹಕರಿಗೆ ನಿಮ್ಮ ಕೆಫೆಗಳಲ್ಲಿ ರೆಡಿಯಾಗುವ ಪಾನೀಯಗಳನ್ನ, ಹೊಸ ಎಕ್ಸ್ಪೆರಿಮೆಂಟ್ಗಳನ್ನ ನೀಡ್ತಾ ಹೋದ್ರೆ ಈ ಉದ್ಯಮದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯಬಹುದು. ರಿಸ್ಕ್ ಕಡಿಮೆ ಈ ಕೆಫೆ ಉದ್ಯಮಕ್ಕೆ. ಪ್ರತಿ ಉದ್ಯಮದಲ್ಲಿಯೂ ರಿಸ್ಕ್ ಇರುತ್ತೆ. ಇತರ ಉದ್ಯಮಗಳಿಗೆ ಹೋಲಿಸಿದ್ರೆ ಕೆಫೆ ಉದ್ಯಮದಲ್ಲಿ ರಿಸ್ಕ್ ಕೊಂಚ ಕಡಿಮೆ. ಯಾಕಂದ್ರೆ ನಿಮ್ಮ ಕೈಚಳಕ, ಕ್ರಿಯೇಟಿವಿಟಿ, ರುಚಿಗಳಲ್ಲಿ ನವೀನತೆ ಮೇಲೆ ಎಲ್ಲ ಅವಲಂಬಿತವಾಗಿರುತ್ತೆ. ಕೆಫೆಗಳಲ್ಲಿ ಪಾನೀಯಗಳು ನಿಮ್ಗೆ ನಿತ್ಯದ ಎಲ್ಲಾ ಸಮಯದಲ್ಲಿಯೂ ಸಿಗುತ್ತೆ. ಟೈಮ್ ಲಿಮಿಟ್ಸ್ ಇಲ್ಲ ಈ ಉದ್ಯಮಕ್ಕೆ. ಜೊತೆಗೆ ಕೆಫೆಯಲ್ಲಿ ಸಿಗುವ ಐಟಂಗಳು ಎಲ್ಲಾ ವಯೋಮಾನದವರನ್ನ ತನ್ನತ್ತ ಆಕರ್ಷಿಸುವ ಸಹಜ ಗುಣವನ್ನೇ ಹೊಂದಿದೆ. ಗ್ರಾಹಕರಿಗೆ ನೀಡುವ ಸೇವೆ ಮುಖ್ಯ ಉದ್ಯಮಕ್ಕೆ. ಈ ಬಿಸ್ನೆಸ್ನಲ್ಲಿ ಗ್ರಾಹಕರಿಗೆ ಯಾವ ರೀತಿಯ ಬೆವರೇಜ್ಗಳನ್ನ ನೀಡ್ತೀರಿ ಅನ್ನೋದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ನೀವು ಆರಂಭಿಸುವ ಕೆಫೆಯಲ್ಲಿ ಯಾವ ಲಭ್ಯವಿರುತ್ತೆ ಅನ್ನೋದರ ಮೇಲೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಟ್ರ್ಯಾಕ್ ಡಿಸೈಡ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ ಜನಗಳಿಗೆ ಏನು ಬೇಕು, ಅಲ್ಲಿ ಏನು ಹೋಗ್ತಾ ಇಲ್ಲ, ಯಾವ ಸೆಗ್ಮೆಂಟ್ ಜನಕ್ಕೆ ಅಲ್ಲಿ ಕೇಟರ್ ಮಾಡ್ತಾ ಇದ್ದೀವಿ. ಒಂದು ಪ್ರೀಮಿಯಂ ಸೆಗ್ಮೆಂಟ್ ಜನದ ಹತ್ರ ಹೋಗಿ ನೀವು ತುಂಬ ಲೋಯರ್ ಸೆಗ್ಮೆಂಟ್ ಕೆಫೆ ಮಾಡಿದ್ರೆ ವರ್ಕೌಟ್ ಆಗದೆ ಇರ್ಬೋದು. ಸೊ ಆ ಥರ ಚೇಂಜಸ್ ಜನಗಳೇ ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ನೀವು ಕರೆಕ್ಟಾಗಿ ಗ್ರಾಸ್ಪ್ ಮಾಡಬೇಕು. ಕಸ್ಟಮರ್ ಏನು ಹೇಳ್ತಾನೆ, ಅವ್ನಿಗೆ ಏನು ಬೇಕಿದೆ, ಏನು ಡಿಮ್ಯಾಂಡ್ ಏನು. ಸೊ ಈ ಚೇಂಜಸ್ನ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ಒಂದು ಬಿಗ್ ಚೇಂಜ್ ಆಗುತ್ತೆ, ಅಂದರೆ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಏನು ವರ್ಕೌಟ್ ಆಗ್ತಿಲ್ಲ ಅದು ವರ್ಕೌಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ದೇ ಕ್ಯಾನ್ ಗ್ರೋ ಇನ್ ದ ಬಿಸ್ನೆಸ್. ಎಲ್ಲಿಂದ ಖರೀದಿಸಬಹುದು ಕಚ್ಚಾ ಸಾಮಗ್ರಿಗಳನ್ನ? ನೀವು ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರೂ ಕೂಡ ಆ ಉದ್ಯಮಕ್ಕೆ ಅಗತ್ಯವಾಗಿ ಬೇಕಾಗುವ ಎಲ್ಲಾ ಕಚ್ಚಾ ಸಾಮಗ್ರಿಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳೋದು ಬಹುಮುಖ್ಯ. ಕೆಫೆಗಳಿಗೆ ಬೇಕಾಗುವ ಕೆಲ ವಸ್ತುಗಳನ್ನ ನಿಮ್ಮ ಸ್ವ ಐಡಿಯಾಗಳ ಮೂಲಕ ಪ್ರಿಪೇರ್ ಮಾಡಿಕೊಳ್ಳಬಹುದು. ಕೆಲ ಕಚ್ಚಾ ವಸ್ತುಗಳನ್ನ ರೈತರಿಂದ ಖರೀದಿ ಮಾಡಬಹುದು. ಜೊತೆಗೆ
ಯಾರಾದರೂ ಅಧಿಕೃತ ವೆಂಡರ್ಗಳಿದ್ರೆ ಅವರ ಮೂಲಕವೂ ಪರ್ಚೇಸ್ ಮಾಡಬಹುದು. ಡೈರೆಕ್ಟ್ಲಿ ಫಾರ್ಮರ್ಸ್ ಇಂದ ಈಗ ಸಪೋಸ್ ವೆನ್ ಇಟ್ ಕಮ್ಸ್ ಟು ಪರ್ಪಲ್ ಟೀ, ಐಬಿಸ್ಕಸ್, ದಾಸವಾಳ ಇದೆಲ್ಲ ಫಾರ್ಮರ್ಸ್ ಇಂದ ಪ್ರೊಕ್ಯೂರ್ ಮಾಡ್ತೀವಿ. ಕೆಲವೊಂದನ್ನ ವೆಂಡರ್ಸ್ ಇರ್ತಾರೆ, ನಮ್ಮದು ಸ್ಪೆಸಿಫೈಡ್ ವೆಂಡರ್ಸ್, ಆಥರೈಸ್ಡ್ ವೆಂಡರ್ಸ್, ಸೊ ಅವರಿಂದ ಬೈ ಮಾಡ್ತೀವಿ. ಕೇವಲ ಮಾಲೀಕರೊಬ್ಬರಿಂದ ಯಾವುದೇ ಉದ್ಯಮ ನಡೆಯೋದಿಲ್ಲ. ಸಹಾಯ ಮಾಡುವ ಕೈಗಳಿದ್ದಾಗ ಮಾತ್ರ ಉದ್ಯಮ ಯಶಸ್ಸನ್ನ ಪಡೆಯೋದು. ಕೆಫೆ ಉದ್ಯಮ ಕೂಡ ಹೊರತಲ್ಲ, ಕಾರ್ಮಿಕರು ಕೂಡ ಈ ಉದ್ಯಮಕ್ಕೆ ಒಂದರ್ಥದಲ್ಲಿ ಆಧಾರ ಸ್ತಂಭವಿದ್ದಂತೆ. ಕೆಫೆಯಲ್ಲಿ ಸಾಗುವ ನಾನಾ ಕೆಲಸಗಳನ್ನ ನಿಭಾಯಿಸೋದಕ್ಕೆ ಕಾರ್ಮಿಕರ ಸಹಾಯ ಅಗತ್ಯವಾಗಿ ಬೇಕಾಗತ್ತೆ. ಎಂಪ್ಲಾಯೀಸ್ ಬೇಕಾಗತ್ತೆ. ಸೊ ಒನ್ ಕೆಫೆ ಸಪೋಸ್ ನಿಮ್ಮದು ಕಂಪ್ಲೀಟ್ ಬ್ರೆಡ್ ಅರ್ನಿಂಗ್ ಅದೊಂದೇ, ನಾನು ಒಂದು ಕೆಫೆನೇ ಮಾಡ್ತೀನಿ ಅಂತ ಅಂದರೆ ನೀವೇ ಮಾಡ್ಬೋದು. ಸೊ ಆಸ್ ಎ ಓನರ್, ಆಸ್ ಎ ಎಂಪ್ಲಾಯಿ ನೀವೇ ಮಾಡ್ಬೋದು. ಇಲ್ಲ ವೆನ್ ಇಟ್ ಕಮ್ಸ್ ಟು ನೀವು ಬ್ರ್ಯಾಂಡ್ ಗ್ರೋತ್ ಮಾಡಬೇಕು, ಮಲ್ಟಿಪಲ್ ಎಕ್ಸ್ಪಾನ್ಷನ್ನ ಮಾಡಬೇಕು, ಈ ಥರ ಅಂದಾಗ ಎಂಪ್ಲಾಯೀಸ್ ಬೇಕೇ ಬೇಕಾಗ್ತಾರೆ. ಒಂದು ಬ್ರಾಂಚ್ಗೆ ಡಿಪೆಂಡ್ ಅಪಾನ್ ನಾವೀಗ ಈ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ನೋಡಿದಾಗ ಮಿನಿಮಮ್ 2 ಎಂಪ್ಲಾಯೀಸ್ ಬೇಕಾಗುತ್ತೆ. ನಾವು ಯೂಶ್ವಲಿ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಒನ್ ಎಂಪ್ಲಾಯಿ ವಿಲ್ ಟೇಕ್ ಕೇರ್ ಆಫ್ ಕಿಚನ್ನಲ್ಲಿ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಮಾಡ್ತಾರೆ, ಇನ್ನೊಬ್ಬರು ಎಂಪ್ಲಾಯ್ ಸರ್ವಿಂಗ್ ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ಬಗ್ಗೆ ವರ್ಕ್ ಮಾಡ್ತಾರೆ. ಕ್ವಾಲಿಟಿ, ಟೇಸ್ಟ್, ವೆರೈಟಿಗಳಿದ್ರೆ ಕಸ್ಟಮರ್ಸ್ಗಳಿಂದ ಡಿಮ್ಯಾಂಡ್ ಪಡೆದುಕೊಳ್ಳುತ್ತೆ ಈ ಬಿಸ್ನೆಸ್. ಆಹ್ಲಾದಕರ ಕ್ಷಣಗಳನ್ನ ಆಸ್ವಾದಿಸುವ ಆಸೆಯಿಂದ ಗ್ರಾಹಕರು ನಿಮ್ಮ ಶಾಪ್ಗೆ ಬರ್ತಾರೆ. ಈ ಸಮಯದಲ್ಲಿ ನಿಮ್ಮ ಕೆಫೆಯಲ್ಲಿ ಕ್ವಾಲಿಟಿಯನ್ನ ನೀಡಿದ್ರೆ ಸಹಜವಾಗಿಯೇ ಕಸ್ಟಮರ್ಸ್ಗಳಿಂದ ಡಿಮ್ಯಾಂಡ್ ಪಡೆದುಕೊಳ್ಳುತ್ತೆ. ಎಲ್ಲಿ ನಾವು ಕ್ವಾಲಿಟಿ ಮತ್ತು ವಾಟ್ ಕಸ್ಟಮರ್ ಡಿಮ್ಯಾಂಡ್ ಅಂದರೆ ಕಸ್ಟಮರ್ಗೆ ಏನು ಬೇಕು, ಮತ್ತು ಇಂಡಿಯನ್ ಸೆಗ್ಮೆಂಟ್ ಕಸ್ಟಮರ್ ಏನಂದರೆ ಯಾವಾಗಲೂ ಪ್ರೈಸ್ ಸೆನ್ಸಿಟಿವ್ ಅಂತ ಹೇಳ್ತಾರೆ. ಸೊ ಪ್ರೈಸ್ ಸೆನ್ಸಿಟಿವ್ ಜೊತೆಗೆ ಕ್ವಾಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಯಾವ ಜನಕ್ಕೆ ಏನು ಬೇಕು, ದ ಕಾನ್ಸೆಪ್ಟ್ ಆಫ್ ಟೀ ನೀವು ಬೇರೆ ಎಷ್ಟೊಂದು ಈಗ ಒಂದು ಏರಿಯಾನಲ್ಲಿ ಹೋಯ್ತು ಅಂದರೆ ನಿಮ್ಗೆ 10 ಟೀ ಅಂಗಡಿಗಳು ಸಿಗುತ್ತೆ. ಸೊ ವಿ ಆರ್ ನಾಟ್ ಅ ಟೀ ಅಂಗಡಿ ಅನ್ನೋದಕ್ಕಿಂತ ಏನು ಕೊಡ್ತಾ ಇದ್ದೀವಿ, ಸೊ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಅರೌಂಡ್ 100+ ವೆರೈಟೀಸ್ ಆಫ್ ಟೀ, ಕಾಫಿ ಆ್ಯಂಡ್ ಅದರ್ ಬೆವರೇಜಸ್ನ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೆಲ್ದಿ ಸ್ನ್ಯಾಕ್ಸ್ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಇಟ್ ಈಸ್ ಮೇಜರ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ನಾಟ್ ಓನ್ಲಿ ಅ ಪ್ರೀಮಿಯಂ ಸೆಗ್ಮೆಂಟ್ ಅಂತ ಅಲ್ಲ, ಅಥವಾ ಮಿಡಲ್ ಸೆಗ್ಮೆಂಟ್ ಅಂತ ಅಲ್ಲ, ಕಂಪ್ಲೀಟ್ ಎಲ್ಲ ಸೆಗ್ಮೆಂಟ್ ಜನಗಳಿಗೂ ಮಾಡೋಕ್ಕೆ ಏನಾಗುತ್ತೆ, ದೆನ್ ಒಳ್ಳೆ ಕ್ವಾಲಿಟಿ ಬೆವರೇಜಸ್ ಮತ್ತು ಸ್ನ್ಯಾಕ್ಸ್ನ ಕೊಡೋ ಅನ್ನೋ ಉದ್ದೇಶನೇ ಆಫ್ ಟೀ ಇದು ಮೇಜರ್ ಇಂಟೆನ್ಷನ್. ಯಾವುದೇ ಉದ್ಯಮವನ್ನ ಆರಂಭಿಸಿದ ತಕ್ಷಣ ನಿಮಗೆ ಲಾಭ ಸಿಗೋದಿಲ್ಲ. ಉದ್ಯಮ ಗೆಲುವಿನ ಹಾದಿಗೆ ಮರಳುವ ತನಕ ಕಾಯುವ ತಾಳ್ಮೆ ನಿಮ್ಗೆ ಇರಬೇಕು. ಬಿಸ್ನೆಸ್ ಸಕ್ಸಸ್ ಆಗೋಕೆ 6 ತಿಂಗಳು ಇಲ್ಲ ವರ್ಷವೇ ಸಮಯ ಹಿಡಿಬಹುದು. ಆ ಸಮಯಗಳ ತನಕ ನೀವು ಕಾಯಬೇಕು. ಸೆಟಪ್ ಮಾಡಿ ಲೈಕ್ ಒಂದು 6 ಮಂತ್ಸ್ ಟೈಮ್ ತೊಗೊಳುತ್ತೆ. ಆ ಬಿಸ್ನೆಸ್ ಜನಗಳಿಗೆ, ಸುತ್ತಮುತ್ತ ಜನಗಳಿಗೆ ರೀಚ್ ಆಗಬೇಕು, ಮಾರ್ಕೆಟಿಂಗ್ ಆಗಬೇಕು, ಜನಗಳು ನಾವು ಕೊಡೋ ಪ್ರಾಡಕ್ಟ್ಸ್ ಬಗ್ಗೆ, ಸರ್ವಿಸ್ ಬಗ್ಗೆ ಮಾತಾಡಬೇಕು. ಸೊ ಒಂದು 6 ಮಂತ್ಸ್ ಆದಮೇಲೆ ನಾವು ವೆನ್ ಯು ಥಿಂಕ್ ಲೈಕ್ ಒಂದು 4 lakhs ರೆವಿನ್ಯೂ ಜನರೇಟ್ ಮಾಡ್ಬೋದು. ಅದರೊಳಗಡೆ ಆರಾಮ್ಸೆ ನೀವು 2 ಲಕ್ಷವರೆಗೂ ಪ್ರಾಫಿಟ್ನ ತೊಗೊಬೋದು. ನಿಮ್ಮ ಬಿಸ್ನೆಸ್ನಲ್ಲಿ ಎಷ್ಟೇ ಕ್ರಿಯೇಟಿವಿಟಿಗಳನ್ನು ಬಳಸಿದ್ರೂ ಕೂಡ ಅದರ ಫಲಿತಾಂಶ ನಿಮಗೆ ಗೊತ್ತಾಗೋದು ಆದಾಯ ನಿಮ್ಮ ಕೈ ಸೇರಿದಾಗಲೇ. ನವೀನತೆಗಳ ಮೇಲೆಯೇ ನಿಂತಿರುವ ಕೆಫೆ ಉದ್ಯಮವನ್ನ ನೀವು ಆರಂಭಿಸಿದ್ರೆ ಎಷ್ಟು ಲಾಭ ಪಡೆಯಬಹುದು? ಈ ಉದ್ಯಮವನ್ನ ನಡೆಸುವವರಿಗೆ ಯಾವ ಜ್ಞಾನ ಅಗತ್ಯ ಅನ್ನೋ ಕುರಿತಾದ ಮಾಹಿತಿ ಇಲ್ಲಿದೆ. ಕೆಫೆಗಳನ್ನ ಯಾರು ಬೇಕಿದ್ರೂ ಪ್ರಾರಂಭಿಸಬಹುದು. ಇಂಥವರೇ ಆರಂಭಿಸಬೇಕು, ಇಷ್ಟೇ ವಿದ್ಯಾರ್ಹತೆಗಳನ್ನ ಹೊಂದಿರಬೇಕು ಅನ್ನುವ ಮಾನದಂಡಗಳಿಲ್ಲ. ಇನ್ವೆಸ್ಟ್ಮೆಂಟ್ ಇದ್ದ ಮಾತ್ರಕ್ಕೆ ಉದ್ಯಮ ಆರಂಭಿಸಿದ್ರೆ ವರ್ಕೌಟ್ ಆಗಲ್ಲ. ನಿಮ್ಗೆ ಕೆಫೆ ಬಿಸ್ನೆಸ್ ಬಗ್ಗೆ ಪ್ಯಾಷನ್ ಇರಬೇಕು. ಹಾಗಿದ್ದಾಗ ಮಾತ್ರ ಕೆಫೆ ಉದ್ಯಮವನ್ನ ನೀವು ಸ್ಟಾರ್ಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಇದ್ರೆ ಬಿಸ್ನೆಸ್ ನಡೆಯಲ್ಲ. ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಈ ಉದ್ಯಮಕ್ಕೆ ಮುಖ್ಯ. ವೃತ್ತಿಪರತೆಯಿಂದ ಉದ್ಯಮದ ಚೌಕಟ್ಟಿನಲ್ಲಿ ಉದ್ಯಮವನ್ನ ನಡೆಸಿದ್ರೆ ಯಶಸ್ಸನ್ನ ಪಡೆಯಬಹುದು. ಸವಾಲುಗಳಿರದ ಕ್ಷೇತ್ರವಿಲ್ಲ. ಅದರಲ್ಲೂ ನೀವು ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿದಾಗ ಸವಾಲುಗಳು ಖಂಡಿತ ಇರುತ್ತೆ. ಕೆಫೆಯಲ್ಲಿ ಯಾವ ಐಟಂಗಳು ರೆಡಿಯಾಗಬೇಕು ಅನ್ನುವ ಆಯ್ಕೆ, ಜಾಗದ ಆಯ್ಕೆ, ಪರಿಣಿತ ಕಾರ್ಮಿಕರನ್ನ ನೇಮಿಸಿಕೊಳ್ಳೋದು ಇವೆಲ್ಲ ಈ ಉದ್ಯಮದಲ್ಲಿ ಎದುರಾಗುವ ಸವಾಲುಗಳು. ಚಾಲೆಂಜಿಂಗ್ ಅಂದರೆ ಯೂಶ್ವಲಿ ಬೇರೆ ಬಿಸ್ನೆಸ್ಗಳು ಏನು ಚಾಲೆಂಜಸ್ನ ನೋಡುತ್ತೆ ಅದೇ ರೀತಿ ಇಲ್ಲೂ ಚಾಲೆಂಜಸ್ ಏನಿದೆ. ಫಸ್ಟ್ ನೀವು ಡಿಫ್ರೆನ್ಷಿಯೇಟ್ ಮಾಡ್ಕೊಬೇಕು. ಏನು ಬಿಸ್ನೆಸ್ನ ಎಕ್ಸಾಕ್ಟ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ,
ಯಾವ ಸೆಗ್ಮೆಂಟ್ನ ಹೇಗೆ ಕೇಟರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು. ಮತ್ತು ಪ್ಲೇಸ್ ಈಸ್ ಅ ವೆರಿ ಚಾಲೆಂಜಿಂಗ್ ಫ್ಯಾಕ್ಟರ್ ಆಗುತ್ತೆ ಇಲ್ಲಿ. ಸೊ ನಿಮಗೆ ರೆಂಟ್ ಈಸ್ ಆಲ್ಸೋ ಎ ಚಾಲೆಂಜಿಂಗ್ ಪಾರ್ಟ್, ಬಿಕಾಸ್ ನಿಮಗೆ ತುಂಬ ಒಳ್ಳೆ ಪ್ಲೇಸ್ ಆಗ್ಬೋದು, ಬಟ್ ಅದು ನಿಮ್ಮ ರೆಂಟಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅನ್ಸ್ಬೋದು, ವರ್ಕೌಟ್ ಆಗಲ್ಲ ಅಂತ ಇರ್ಬೋದು. ಈ ಥರ ಚಾಲೆಂಜಸ್. ಮತ್ತು ಕೆಫೆ ಸೆಟಪ್ ಆದಮೇಲೆ ಗೆಟಿಂಗ್ ಅ ಟ್ರೈನ್ಡ್ ಅಪ್ ಎಂಪ್ಲಾಯೀಸ್ ಅಲ್ವಾ, ನಾರ್ಮಲ್ ಎಂಪ್ಲಾಯಿ ಆ್ಯಂಡ್ ಗೆಟಿಂಗ್ ಇಮ್ ಟ್ರೈನ್ಡ್ ಈಸ್ ಡಿಫಿಕಲ್ಟ್. ಇದು ಒಂದು ಚಾಲೆಂಜಸ್ ಇದೆ. ಸೊ ದೀಸ್ ಆರ್ ದ ಮೋಸ್ಟ್ ಎರಡು ತುಂಬ ಚಾಲೆಂಜಿಂಗ್ ಥಿಂಗ್ಸ್ ನಾವು ಫೇಸ್ ಮಾಡೋದು. ಮಾರ್ಜಿನ್ ಹೇಗೆ ನಿಗದಿಯಾಗುತ್ತೆ ಕೆಫೆ ಬಿಸ್ನೆಸ್ನಲ್ಲಿ? ಕೆಫೆ ಉದ್ಯಮದಲ್ಲಿ ಮಾರ್ಜಿನ್ಗಳನ್ನು ಪರ್ಸೆಂಟೇಜ್ ಆಧಾರದಲ್ಲಿ ಫಿಕ್ಸ್ ಮಾಡಿಕೊಳ್ಳಲಾಗುತ್ತೆ. ಹೆಚ್ಚಾಗಿ ಈ ಉದ್ಯಮದಲ್ಲಿ 40% ತನಕವೂ ಮಾರ್ಜಿನ್ ರೇಟ್ ನಿಗದಿಯನ್ನ ಕೂಡ ನೀವು ಮಾಡಬಹುದು. ಶ್ರಮ ವಹಿಸಿ ಈ ಉದ್ಯಮದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡರೆ ನಿಮಗೆ ಉತ್ತಮ ಆದಾಯವನ್ನ ನೀಡುತ್ತೆ ಕೆಫೆ ಉದ್ಯಮ. ಹಾಗಿದ್ರೆ ಈ ಬಿಸ್ನೆಸ್ನಲ್ಲಿ ಎಷ್ಟು ಲಾಭ ನೀವು ಗಳಿಸಬಹುದು ಅನ್ನುವ ಕುರಿತು ಸುರೇಶ್ ನಾರಾಯಣ್ ರವರೇ ಹೇಳ್ತಾರೆ, ಕೇಳಿ. ಸೊ ಮಾರ್ಜಿನ್ ತುಂಬ ವೇರಿಯಬಲ್ ಇದೆ, ಎಲ್ಲ ಪ್ರಾಡಕ್ಟಲ್ಲೂ ಒಂದೇ ಮಾರ್ಜಿನ್ ಸಿಗುತ್ತೆ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಓವರ್ ಆಲ್ ಮಾರ್ಜಿನ್ ಅಂತ ತಗೊಂಡಾಗ 45 to 50% ಅಥವಾ 45 to 60% ಈಸ್ ಅ ಓವರ್ ಆಲ್ ಮಾರ್ಜಿನ್. ಈ ಥರ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಪ್ರಾಫಿಟ್ ಬಗ್ಗೆ ಲೆಕ್ಕ ಹಾಕ್ತು ಅಂತ ಅಂದರೆ ಒಂದು ಖರ್ಚು ಅದನ್ನೆಲ್ಲಾನು ತೆಗೆದು ಎಲ್ಲ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ರಾ ಮೆಟೀರಿಯಲ್ಸು, ರೆಂಟ್, ಎಲೆಕ್ಟ್ರಿಸಿಟಿ ಎಲ್ಲಾನು ತೆಗೆದು ನಾವು 2 ರಿಂದ 2.5 ಲಕ್ಷ ಪ್ರಾಫಿಟ್ ಮಾಡ್ಬೋದು. ಈಗಾಗಲೇ ಕೆಫೆ ಉದ್ಯಮವನ್ನ ನೀವು ಆರಂಭಿಸಿದ್ದೀರಿ, ಆದ್ರೆ ಯಶಸ್ಸು ಸಿಕ್ಕಿಲ್ಲ ಅಂತಾದ್ರೆ ನಿಮ್ಮ ಉದ್ಯಮದಲ್ಲಿ ಕೆಲ ಮಾರ್ಪಾಡುಗಳನ್ನ ಮಾಡಿಕೊಳ್ಬೇಕಾಗಿರುತ್ತೆ. ನಿಮ್ಮ ಬಿಸ್ನೆಸ್ ನಡೆಯುವ ಶೈಲಿಯಲ್ಲಿ ಚೇಂಜಸ್ ಮಾಡಿಕೊಂಡು ಕಸ್ಟಮರ್ಸ್ಗಳ ಅಭಿರುಚಿಗೆ ತಕ್ಕಂತೆ ಸರ್ವಿಸ್ ನೀಡಿದ್ರೆ ಈ ಉದ್ಯಮ ವರ್ಕೌಟ್ ಆಗುತ್ತೆ. ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಪ್ರಾಪರ್ ಹೋಮ್ ವರ್ಕ್, ಪ್ರಾಪರ್ ರಿಸರ್ಚ್ ಮಾಡಿಕೊಳ್ಳದೆ ನಾವು ಏನು ಮಾಡ್ತಿದ್ದೀವಿ, ಯಾವ ಪ್ರಾಡಕ್ಟ್ನ ಯಾವ ಪರ್ಟಿಕ್ಯುಲರ್ ಸೆಗ್ಮೆಂಟ್ಗೆ ರೀಚ್ ಮಾಡ್ತಿದ್ದೀವಿ, ಈ ಪ್ರಾಪರ್ ಹೋಮ್ ವರ್ಕ್, ಒಂದು ಪ್ರಾಪರ್ ರಿಸರ್ಚ್ ಇಲ್ಲದೇ ಈ ಬಿಸ್ನೆಸ್ ಬಂದರೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಅದೇ ರೀತಿ ನೀವು ಹೇಳ್ದಾಗೆ ಬೇರೆ ಬಿಸ್ನೆಸ್ಗಳು ಕ್ಲೋಸ್ ಆಗುತ್ತೆ. ಈಗ ಒಂದು ರೋಡಲ್ಲಿ ಒಂದು 2-3 ಕೆಫೆಗಳು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಏನಕ್ಕೆ ಅಂದರೆ ಪ್ರಾಪರ್ ರಿಸರ್ಚ್ ಮಾಡಿರೋದಿಲ್ಲ, ಪ್ರಾಪರ್ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ಪ್ರೊಕ್ಯೂರ್ಮೆಂಟ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಆದ ಕಾರಣ ಕ್ಲೋಸ್ ಆಗುತ್ತೆ. ಸೊ ನೀವು ಪ್ರಾಪರ್ ಒಂದು ರಿಸರ್ಚ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಈಸಿ ಬಿಸ್ನೆಸ್ ಆ್ಯಂಡ್ ತುಂಬ ಗ್ರೋತ್ ಇರುವಂಥ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಖರ್ಚುಗಳು ಸರ್ವೇ ಸಾಮಾನ್ಯ. ಮಾಸಿಕವಾಗಿ ಕೆಫೆ ಉದ್ಯಮದಲ್ಲಿಯೂ ನಿಮ್ಗೆ ಹಲವು ಖರ್ಚುಗಳು ಇರುತ್ತೆ. ಕಾರ್ಮಿಕರಿಗೆ ಸಂಬಳ, ಕಟ್ಟಡದ ಬಾಡಿಗೆ, ಕಚ್ಚಾ ಸಾಮಗ್ರಿಗಳ ಖರೀದಿ ಅಂತೆಲ್ಲ ಈ ಬಿಸ್ನೆಸ್ ಖರ್ಚುಗಳನ್ನ ಒಳಗೊಂಡಿರುತ್ತೆ. ಜನರಲ್ ಆಗಿ ತಿಂಗಳು ಖರ್ಚು ನಾವು ಸ್ಪ್ಲಿಟ್ ಅಪ್ ಮಾಡ್ಕೊಳ್ತಾ ಹೋಗಿದ್ರೆ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ಆ ಪರ್ಟಿಕ್ಯುಲರ್ ಪ್ಲೇಸ್ ರೆಂಟ್ ಇದನ್ನೆಲ್ಲಾನು ಒಂದು ಆವ್ರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1.5 ಲಕ್ಷವರೆಗೂ ಖರ್ಚು ಬರುತ್ತೆ. ಉದ್ಯಮ ಆರಂಭಿಸುವವರು ಈ ಸಲಹೆಗಳನ್ನ ಪಾಲಿಸಿ. ಹೊಸದಾಗಿ ಉದ್ಯಮ ಆರಂಭಿಸುವವರು ಏಕಾಏಕಿ ಉದ್ಯಮವನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ಸ್ವ ಉದ್ಯಮ ಆರಂಭಿಸೋದಾದ್ರೆ ಒಂದಷ್ಟು ಪೂರ್ವ ತಯಾರಿಗಳನ್ನ ಮಾಡಿಕೊಳ್ಬೇಕು. ಕೆಫೆ ಉದ್ಯಮ ಆರಂಭಿಸುವವರು ಯಾವೆಲ್ಲ ಅಂಶಗಳನ್ನ ಪಾಲಿಸಬೇಕು ಅನ್ನುವ ಕುರಿತು ಸ್ವತಃ ಉದ್ಯಮವನ್ನ ಆರಂಭಿಸಿ ಯಶಸ್ಸನ್ನ ಪಡೆದುಕೊಂಡಿರುವ ಸುರೇಶ್ ನಾರಾಯಣ್ ರವರೇ ವಿವರಿಸುತ್ತಾರೆ. ಸರ್ ಬೇಸಿಕಲಿ ಬಿಸ್ನೆಸ್ನ ನಮ್ಮನ್ನು ನೋಡಿ ಮಾಡಬೇಕು ಅಂದ್ಕೊಳ್ಳೋರು ಅಥವಾ ಇದೇ ಥರ ಬಿಸ್ನೆಸ್ನ ಸೆಟಪ್ ಮಾಡಬೇಕು ಅಂದ್ಕೊಳ್ಳೋರು ಬೇಸಿಕಲಿ ವಾಟ್ ನಾವು ನೋಡ್ತೀವಿ ಅವರಲ್ಲಿ ಅಂದರೆ ಪ್ಯಾಷನ್ ಇರಬೇಕು ಈ ಪರ್ಟಿಕ್ಯುಲರ್ ಸೆಗ್ಮೆಂಟಿಗೆ. ಇಟ್ಸ್ ನಾಟ್ ಓನ್ಲಿ ಐ ಹ್ಯಾವ್ ಮನಿ ನಾನು ಮಾಡಿಬಿಡ್ಬೋದು ಅಂತ ಅಲ್ಲ. ಈ ಬಿಸ್ನೆಸ್ ಬಗ್ಗೆ ಫಸ್ಟು ಅವನಿಗೆ ಒಂದು ಪ್ಯಾಷನ್ ಇರಬೇಕು. ದೆನ್ ಈ ಬಿಸ್ನೆಸ್ ಮಾಡೋದಕ್ಕೆ ತುಂಬ ತಿಳ್ಕೊಂಡಿರಬೇಕು. ಏನು ತಿಳ್ಕೊಂಡಿರಬೇಕು ಅಂದರೆ ಪರ್ಟಿಕ್ಯುಲರ್ ಈ ಸೆಗ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ನಾನು ಏನು ಆಫರ್ ಮಾಡ್ತಿದ್ದೀನಿ ಕಸ್ಟಮರ್ಗೆ, ನಾನು ಯಾವ ರೀತಿ ಆಫರ್ ಮಾಡಬೇಕು, ನಾನು ಎಷ್ಟು ಯುನೀಕಾಗಿ ಈ ಬಿಸ್ನೆಸ್ನ ರನ್ ಮಾಡಬೇಕು ಅನ್ನೋ ಥಿಂಗ್ಸ್ನ ಅವನು ಗೊತ್ತಿರಬೇಕು. ಮತ್ತು ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು, ಪ್ರಾಡಕ್ಟ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ, ಸಪ್ಲೈ ಚೈನ್ ಬಗ್ಗೆ, ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಯಾವ ರೀತಿ ನಾವು ಕೆಫೆಗೆ ಬಂದಾಗ ಟ್ರೀಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಕಳಿಸ್ಬೇಕು, ಇದು ಕಂಪ್ಲೀಟ್ ಡೀಟೇಲ್ ಅವ್ರಿಗೆ ಗೊತ್ತಿರಬೇಕು. ಟೀ, ಕಾಫಿ, ಪಾನೀಯಗಳು ಎಲ್ಲರನ್ನ ಆಕರ್ಷಿಸುವಂತದ್ದು. ಹಾಗಾಗಿ ಈ ಉದ್ಯಮಕ್ಕೆ ಸಹಜವಾಗಿ ಬೇಡಿಕೆ ಇದೆ. ಗ್ರಾಹಕರ ನಾಲಿಗೆ ರುಚಿ ತಣಿಸುವ ಐಟಂಗಳು ನಿಮ್ಮಲ್ಲಿ ತಯಾರಾದ್ರೆ ಈ ಬಿಸ್ನೆಸ್ನಲ್ಲಿ ನೀವು ಸಕ್ಸಸ್ ಪಡೆಯಬಹುದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು.
ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಕೆಫೆಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೊಸತನದ ಮಗ್ಗುಲಿಗೆ ಒಗ್ಗಿಕೊಳ್ಳುತ್ತಿದೆ. ಉದ್ಯಮಗಳು ತಮ್ಮದೇ ಆದ ಹೊಸತನವನ್ನ ಈ ಬಿಸ್ನೆಸ್ನಲ್ಲಿ ಪ್ರಯೋಗಿಸುತ್ತಿದ್ದಾರೆ. ಹಾಗಾಗಿಯೇ ಈ ಉದ್ಯಮಕ್ಕೆ ಇಷ್ಟೊಂದು ಜನಪ್ರಿಯತೆ ಇರೋದು. ಈ ಜನಪ್ರಿಯತೆಯ ಜೊತೆಗೆ ನಿಮ್ಮದೇ ಆದ ಕ್ರಿಯೇಟಿವಿಟಿಯನ್ನ ಬಳಸಿದ್ರೆ ಈ ಉದ್ಯಮ ನಿಮ್ಮ ಕೈ ಹಿಡಿಯುತ್ತದೆ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.